ಇಸ್ರೇಲ್ನ ಗಾಜಾ ದಾಳಿಯನ್ನು ಖಂಡಿಸಿ ಪಾಲೆಸ್ತೀನಿಯರಿಗೆ ಬೆಂಬಲ ಸೂಚಿಸುವ ಸೌಹಾರ್ದ ಕಾರ್ಯಕ್ರಮವನ್ನು ಎಡಪಕ್ಷಗಳು ಮತ್ತು ಜನಪರ ಚಳುವಳಿಗಳ ಒಕ್ಕೂಟದ ವತಿಯಿಂದ ಹಾಸನದ ಮಹಾವೀರ ವೃತ್ತದಲ್ಲಿ ಆಯೋಜಿಸಲಾಗಿತ್ತು. 2 ವರ್ಷಗಳಿಂದ ಇಸ್ರೇಲ್ನ ಬಾಂಬ್ ದಾಳಿ ಮತ್ತು ಮಿಲಿಟರಿ ಆಕ್ರಮಣದಿಂದ 55,000ಕ್ಕೂ ಹೆಚ್ಚು ಪಾಲೆಸ್ತೀನಿಯರು ಕೊಲ್ಲಲ್ಪಟ್ಟಿದ್ದಾರೆ. ಲಕ್ಷಾಂತರ ಜನರು ಗಾಯಗೊಂಡಿದ್ದು, ಆಸ್ಪತ್ರೆಗಳು, ಶಾಲೆಗಳು, ನಿರಾಶ್ರಿತ ಕೇಂದ್ರಗಳು ಧ್ವಂಸಗೊಂಡಿವೆ. ಆಹಾರ, ನೀರು, ಇಂಧನದಂತಹ ಮೂಲಭೂತ ಸೌಕರ್ಯಗಳನ್ನು ಕಡಿತಗೊಳಿಸಿ ಗಾಜಾವನ್ನು ಹಸಿವಿನಿಂದ ಕೊಲ್ಲಲು ಇಸ್ರೇಲ್ ಉದ್ದೇಶಿಸಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಅಂತಾರಾಷ್ಟ್ರೀಯ ನ್ಯಾಯಾಲಯವು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಸೇರಿದಂತೆ ನಾಯಕರ ವಿರುದ್ಧ ಬಂಧನ ವಾರೆಂಟ್ ಜಾರಿಗೊಳಿಸಿದೆ. ಆದರೂ ಅಮೆರಿಕ ಮತ್ತು ಪಶ್ಚಿಮ ಯುರೋಪ್ ರಾಷ್ಟ್ರಗಳ ಬೆಂಬಲದೊಂದಿಗೆ ಇಸ್ರೇಲ್ ದಾಳಿಗಳು ಮುಂದುವರೆದಿವೆ. ಭಾರತ ಸರ್ಕಾರವು ಪಾಲೆಸ್ತೀನ್ ಬೆಂಬಲದ ತನ್ನ ಐತಿಹಾಸಿಕ ನಿಲುವನ್ನು ಕೈಬಿಟ್ಟು ಇಸ್ರೇಲ್ಗೆ ಮಾನ್ಯತೆ ನೀಡುತ್ತಿರುವುದು ಖಂಡನೀಯ ಎಂದು ವಕ್ತಾರರು ಆಕ್ಷೇಪಿಸಿದರು. ಸಿಪಿಐ-ಎಂ, ಸಿಪಿಐ, ಹಾಸನ ಜಿಲ್ಲಾ ದಲಿತ ಮತ್ತು ಜನಪರ ಚಳುವಳಿಗಳ ಒಕ್ಕೂಟದ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಎಚ್ಆರ್ ನವೀನ್ ಕುಮಾರ್, ಎಂಸಿ ಡೋಗ್ರೆ, ಎಚ್ಕೆ ಸಂದೇಶ್ ಸೇರಿದಂತೆ ಹಲವು ಮುಖಂಡರು ಭಾಗವಹಿಸಿದ್ದರು. ಗಾಜಾ ದಾಳಿ ನಿಲ್ಲಿಸಿ ಪ್ಯಾಲೆಸ್ಟೀನಿಯರ ಹೋರಾಟಕ್ಕೆ ಬೆಂಬಲ ನೀಡಬೇಕು ಎಂದು ಒತ್ತಾಯಿಸಲಾಯಿತು. ಪಕ್ಷಗಳು ಪ್ಯಾಲೆಸ್ತೈನ್ ಸೌಹಾರ್ದ ಪರವಾಗಿರ್ತಕ್ಕಂಥ ದಿನವನ್ನ ಆಚರಣೆ ಮಾಡಬೇಕು ಅಂತ ಕರೆ ಕೊಟ್ಟಿದ್ದಾವೆ. ಹಾಸನದಲ್ಲಿ ಭಾರತ ಕಮ್ಯುನಿಸ್ಟ್ ಪಕ್ಷ ಸಿಪಿಐ ಮತ್ತು ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ ಸಿಪಿಐಎಂ ಹಾಗೂ ದಲಿತ ಜನಪರ ಸಂಘಟನೆಗಳು ಒಟ್ಟಿಗೆ ಸೇರಿ ಇವತ್ತು ಏನು ಇಸ್ರೇಲ್ ಪ್ಯಾಲೆಸ್ತೈನ್ನ ಮೇಲೆ ಒಂದು ಅತ್ಯಂತ ಹೀಯವಾಗಿರ್ತಕ್ಕಂಥ ಮಾನವ ವಿರೋಧಿಯಾಗಿರ್ತಕ್ಕಂಥ ಜನಾಂಗೀಯ ಹತ್ಯೆಗೆ ಕೈ ಹಾಕಿದೆ. ಅತ್ಯಂತ ಬರ್ಬರವಾಗಿರ್ತಕ್ಕಂಥ ರೀತಿಯಲ್ಲಿ ಕಳೆದ 2 ವರ್ಷಗಳಿಂದ ಮಹಿಳೆಯರು ಮತ್ತು ಮಕ್ಕಳನ್ನ ಗುರಿಯಾಗಿಟ್ಕೊಂಡು ಒಂದು ಸಮುದಾಯವನ್ನ ಗುರಿಯಾಗಿಟ್ಕೊಂಡು ಅಲ್ಲಿ ನರಮೇಧವನ್ನು ನಡೆಸ್ತಾ ಇದೆ. ಅದನ್ನ ಖಂಡಿಸಿ ಇವತ್ತು ಭಾರತ ಏನು ನಮ್ಮ ದೇಶಕ್ಕೆ ಒಂದು ಪರಂಪರೆ ಇದೆ, ಅದು ಸಾಮ್ರಾಜ್ಯಶಾಹಿ ವಿರೋಧಿಯಾಗಿರ್ತಕ್ಕಂಥ ಪರಂಪರೆ ಮತ್ತು ಪ್ಯಾಲೆಸ್ತೈನ ಪರವಾಗಿರ್ತಕ್ಕಂಥ ಪರಂಪರೆ, ಆ ಪರಂಪರೆಗೆ ವಿರುದ್ಧವಾಗಿ ನರೇಂದ್ರ ಮೋದಿ ಸರ್ಕಾರ ಇವತ್ತು ಇಸ್ರೇಲ್ಗೆ ಬೆಂಬಲವನ್ನು ಕೊಡ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿದೆ. ಇದನ್ನ ಖಂಡಿಸಿ ತಮ್ಮ ರಾಷ್ಟ್ರದ ಹಕ್ಕಿಗಾಗಿ ಹೋರಾಟವನ್ನು ನಡೆಸ್ತಾ ಇರ್ತಕ್ಕಂಥ ಪ್ಯಾಲೆಸ್ತೈನ್ರ ಪರವಾಗಿ ನಾವಿದ್ದೇವೆ ಅನ್ನೋದನ್ನ ಇವತ್ತು ಇಡೀ ದೇಶಾದ್ಯಂತ ಒಕ್ಕೊರಲಿನ ಕೂಗನ್ನ ಹೇಳೋದಕ್ಕೋಸ್ಕರ ಈ ಪ್ರತಿಭಟನೆಯನ್ನ ಇವತ್ತು ಸೌಹಾರ್ದ ದಿನವನ್ನಾಗಿ ನಾವು ಆಚರಣೆ ಮಾಡ್ತಾ ಇದ್ದೇವೆ. ನನ್ನ ಹೆಸರು ಎಚ್ಆರ್ ನವೀನ್ ಕುಮಾರ್, ಸಿಪಿಐಎಂ ನ ಜಿಲ್ಲಾ ಕಾರ್ಯದರ್ಶಿ.